ನಮಸ್ಕಾರ ಎಲ್ರಿಗೂ ಅಮ್ಮಿಸ್ ಲೈಫ್ ಸ್ಟೈಲ್ಗೆ ಸ್ವಾಗತ. ಸಾಮಾನ್ಯವಾಗಿ ನಾನು ವಿಡಿಯೋಗಳನ್ನ ಮಾಡಿ ಹಾಕ್ತಾ ಇರ್ತೇನೆ, ನೀವು ನೋಡಿರ್ತೀರ ವಿಡಿಯೋಗಳನ್ನ. ಆದ್ರೆ ಇವತ್ತು ಪರ್ಟಿಕ್ಯುಲರ್ ಆಗಿ ನಿಮ್ಮ ಎದುರುಗಡೆ ಬಂದು ಮಾತಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ಅದಕ್ಕೊಂದು ಕಾರಣ ಇದೆ. ಅದೇನು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಏನಾಗ್ತದೆ ಅಂತ ಹೇಳಿದ್ರೆ, ನಮ್ಗೆ ಸ್ವಲ್ಪ ಏಜ್ ಆಗ್ತಾ ಹೋದಾಗೆ ಒಂದೊಂದೇ ಕಾಯಿಲೆಗಳು ಕೂಡ ನಮ್ಮನ್ನು ಹುಡ್ಕೊಂಡು ಬರ್ಲಿಕ್ಕೆ ಶುರು ಮಾಡ್ತದೆ. ನಮ್ಮ ಲೈಫ್ ಸ್ಟೈಲ್ ಇರ್ಬೋದು ಅಥವಾ ಕೆಲವೊಮ್ಮೆ ಆನುವಂಶಿಕವಾಗಿ ಕೂಡ ನಮ್ಗೆ ಕೆಲವೊಂದು ಕಾಯಿಲೆಗಳು ಬರ್ತದೆ. ಅದರಲ್ಲಿ ಪ್ರಮುಖವಾಗಿ ಬರುವಂತ ಕಾಯಿಲೆಗಳು ಯಾವುದು ಕೇಳಿದ್ರೆ, ಅದ್ರಲ್ಲಿ ಸಾಮಾನ್ಯವಾಗಿ ಬರುವಂತಹದ್ದು BP, ಶುಗರು, ಹಾಗೇನೆ ಕೈಕಾಲು ಗಂಟು ನೋವು ಬರುವಂತಹದ್ದು, ಇಂಥದ್ದೆಲ್ಲ ಆಗಾಗ ಬರ್ತಾ ಇರ್ತದೆ. ಅದ್ರ ಜೊತೆ ಕೆಲವೊಮ್ಮೆ ಮಾರಕ ಕಾಯಿಲೆಗಳು ಕೂಡ ಬರ್ತದೆ. ಕ್ಯಾನ್ಸರ್ ಬರ್ಬೋದು, ಅಥವಾ ಕಿಡ್ನಿ ಸ್ಟೋನ್ ಆಗೋದು, ಬೇರೆ ಲಿವರ್ಸ್ ರಿಲೇಟೆಡ್ ಸಮಸ್ಯೆಗಳು, ಯಾರು ಕುಡಿತಾ ಇದ್ರೆ ಅಂಥದ್ದು ಕೂಡ ಬರ್ತದೆ. ಹೀಗೆ ಬೇರೆ ಬೇರೆ ರೀತಿಯಾದಂತಹ ಸಮಸ್ಯೆಗಳು ಸಾಮಾನ್ಯವಾಗಿ ಎಲ್ರಿಗೂ ಕಾಡುವಂತಹದ್ದು. ಕೆಲವೊಂದು ಕಾಯಿಲೆಗಳು ನಮ್ಗೆ ಗೊತ್ತಾಗೋದು ಯಾವಾಗ ಅಂದ್ರೆ, ಅದು ಫೈನಲ್ ಸ್ಟೇಜಿಗೆ ಹೋದ್ಮೇಲೆ. ಸಾಮಾನ್ಯವಾಗಿ ನೀವು ಗಮನಿಸಿರ್ತೀರಾ, ಈ ಕ್ಯಾನ್ಸರ್ ತರದ ಕಾಯಿಲೆಗಳಿದೆಯಲ್ಲ, ಅದು ನಮ್ಗೆ ಗೊತ್ತಾಗೋದು ಒಂದು ಅಡ್ವಾನ್ಸ್ ಸ್ಟೇಜಿಗೆ ಹೋದ್ಮೇಲೆ ಗೊತ್ತಾಗ್ತದೆ. ನಮ್ಮ ದೇಹದಲ್ಲಿ ಏನಾದರೂ ಸಮಸ್ಯೆ ಉಂಟಾದಾಗ ನಾವು ಡಾಕ್ಟರ್ ಹತ್ರ ಹೋಗ್ತೇವೆ. ಆಗ ಅವರು ಒಮ್ಮೆ ಚೆಕ್ ಮಾಡಬೇಕು ಅಂತ ಹೇಳ್ತಾರೆ. ತೋರಾಗಿ ಚೆಕ್ ಮಾಡಿದಾಗ ಈ ರೀತಿಯಾದಂಥ ಸಮಸ್ಯೆ ಇದೆ ಅಂತ ಹೇಳ್ಕೊಂಡು ನಮ್ಗೆ ಗೊತ್ತಾಗ್ತದೆ. ಆದ್ರೆ ಅದು ಮೊದಲೇ ನಮ್ಗೆ ಗೊತ್ತಾದ್ರೆ ನಾವೇನೋ ಅದನ್ನ ಕಂಟ್ರೋಲ್ ಮಾಡಬಹುದು. ಆದ್ರೆ ನಮ್ಗೆ ಗೊತ್ತಾಗುವಾಗಲೇ ಸಮಯ ಕಳೆದು ಹೋಗಿರ್ತದೆ. ಅದೇ ರೀತಿಯಲ್ಲಿ ಹಾರ್ಟ್ ರಿಲೇಟೆಡ್ ಸಮಸ್ಯೆಗಳು ಕೂಡ ಅಷ್ಟೇ. ನಾವು ಸಾಮಾನ್ಯವಾಗಿ ಮಧ್ಯೆ ಹೋಗಿ ಡಾಕ್ಟರ್ ಹತ್ರ ಹೋಗಿ ಚೆಕ್ ಮಾಡಿಸುವಂತಹ ಅಭ್ಯಾಸವನ್ನು ನಾವು ಇಟ್ಕೊಂಡಿಲ್ಲ. ಏನಾಗುತ್ತೆ ಅಂದ್ರೆ, ಏನಾದ್ರು ಸಮಸ್ಯೆ ಇದೆ ಅಂದ್ರೆ ಮೆಡಿಕಲ್ ಶಾಪ್ ನಲ್ಲಿ ಹೋಗಿ ಏನೋ ಮಾತ್ರೆಗಳನ್ನು ತಗೊಂಡ್ಬಂದು ತಿಂದು ಸೈಲೆಂಟ್ ಆಗಿ ಮಲಗಿಬಿಡ್ತೇವೆ. ಆದ್ರೆ ಹಾರ್ಟ್ ರಿಲೇಟೆಡ್ ಸಮಸ್ಯೆಗಳು ಇಂಥದ್ದೆಲ್ಲ ಇದೆಯಲ್ಲ, ಅದು ಸಡನ್ ಆಗಿ ನಮ್ಗೆ ಗೊತ್ತಾಗ್ತದೆ. ಆಗ ಕೂಡ ಅಷ್ಟೇ ಕೈ ಮೀರಿ ಹೋಗಿರ್ತದೆ. ಹಾಗೇನೆ ಈ BP, ಶುಗರ್ ಇಂತಹ ಸಮಸ್ಯೆಗಳಿಗೆ ನಾವು ಬಹಳಷ್ಟು ಹಣವನ್ನು ಕೂಡ ಖರ್ಚು ಮಾಡ್ತೇವೆ. ಎಲ್ಲಿವರೆಗಂದ್ರೆ, ಕೆಲವರು ದಿನಕ್ಕೆ ಒಂದು 8-10 ಟ್ಯಾಬ್ಲೆಟ್ಗಳನ್ನು ತಿಂತಾರೆ. ನಾನು ಕೆಲವ್ರನ್ನ ನೋಡಿದ್ದೇನೆ ಆ ರೀತಿ ಇರುವಂತವ್ರನ್ನ. ಅದನ್ನ ಅವ್ರು ಲೈಫ್ ಲಾಂಗ್ ತಿಂತಾನೆ ಬರ್ಬೇಕಾಗ್ತದೆ. ಯಾಕಂದ್ರೆ ಆ ಟ್ಯಾಬ್ಲೆಟ್ಸ್ ಇಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಂತ ಪರಿಸ್ಥಿತಿ ನಿರ್ಮಾಣ ಆಗಿರ್ತದೆ. ಹಾಗೇನೆ ತಿಂಗಳಿಗೆ ಕನಿಷ್ಠ ಅಂತ ಹೇಳಿದ್ರೆ ಒಂದು 5-6 ಸಾವಿರ ರೂಪಾಯಿ ಆದ್ರೂ ಇವರು ಮಾತ್ರೆಗಳಿಗಾಗಿ ಖರ್ಚು ಮಾಡ್ತಾರೆ. ಇನ್ನು ಕೆಲವರು ಇನ್ನೂ ಜಾಸ್ತಿ ಖರ್ಚು ಮಾಡ್ತಾರೆ. ಆದ್ರೆ ನಾನು ನಿಮ್ಗೆ ಇವತ್ತೊಂದು ಅದ್ಭುತವಾದಂತಹ ಒಂದು ಪ್ರಾಡಕ್ಟ್ ಬಗ್ಗೆ ಹೇಳ್ತಾ ಇದ್ದೇನೆ. ಈ ಪ್ರಾಡಕ್ಟ್ ಅಂದ್ರೆ ಒಂದು ಹೆಲ್ತ್ ಸಪ್ಲಿಮೆಂಟ್ ಇದು. ಇದನ್ನ ನೀವು ಉಪಯೋಗಿಸೋದ್ರಿಂದ ನಿಮ್ಗೆ ಯಾವುದೇ ರೀತಿಯಾದಂತಹ ಆರೋಗ್ಯ ಸಮಸ್ಯೆ ಇದ್ರೆ ಅದು ಸಂಪೂರ್ಣವಾಗಿ ನಿವಾರಣೆ ಆಗ್ತದೆ. ಹಾಗೇನೆ ಮುಂದೆ ಬರಬಹುದಾದಂತಹ ಯಾವ್ದಾದ್ರು ಸಮಸ್ಯೆಗಳಿದ್ರೆ ಅದನ್ನ ಕೂಡ ಇದು ಕಂಟ್ರೋಲ್ ಮಾಡ್ಕೊಂಡು ಹೋಗ್ತದೆ. ನಾನಿವತ್ತು ನಿಮ್ಗೆ ಹೇಳಲಿಕ್ಕೆ ಹೊರಟಿರೋದು ಸ್ವಾಸ್ಥ್ಯ ಹೆಲ್ತ್ ಪ್ಲಸ್ ಅಂತ ಹೇಳ್ಕೊಂಡು ಈ ಒಂದು ಪ್ರಾಡಕ್ಟ್ ಬಗ್ಗೆ ನಿಮ್ ಜೊತೆಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ. ಇದು ಆಕ್ಚುಲಿ ಈ ಹಿಂದೆ ಕೂಡ ನಾನೊಂದು ವಿಡಿಯೋನ ಮಾಡಿದ್ದೇನೆ. ನನ್ನ ಹತ್ರ ಬಹಳಷ್ಟು ಜನ ಈ ಪ್ರಾಡಕ್ಟ್ ಅನ್ನ ಪರ್ಚೇಸ್ ಮಾಡಿದ್ದಾರೆ, ಈ ಹೆಲ್ತ್ ಸಪ್ಲಿಮೆಂಟ್ ನ. ಅವ್ರು ಎಲ್ಲರಿಗೂ ಕೂಡ ಉತ್ತಮವಾದಂತಹ ರಿಸಲ್ಟ್ ಕೂಡ ಸಿಕ್ಕಿದೆ. ಇವಾಗಲೂ ಕೂಡ ಕಂಟಿನ್ಯೂಸ್ ಆಗಿ ಇದನ್ನ ಉಪಯೋಗಿಸ್ತಾ ಇದ್ದಾರೆ. ಈ ಸ್ವಾಸ್ಥ್ಯ ಹೆಲ್ತ್ ಪ್ಲಸ್ ಸಪ್ಲಿಮೆಂಟ್ ಏನಿದೆ, ಇದು ಮ್ಯಾನುಫ್ಯಾಕ್ಚರಿಂಗ್ ಆಗೋದು ಕೂಡ ಕರ್ನಾಟಕದಲ್ಲೇ ಬ್ರಹ್ಮಾವರದಲ್ಲಿ ಇವ್ರದ್ದು ಆಫೀಸ್ ಇದೆ. ಅಂದ್ರೆ ಉಡುಪಿಯಲ್ಲಿ ಇರುವಂತಹ ಬ್ರಹ್ಮಾವರದಲ್ಲಿ. ಹಾಗೇನೆ ಇದರಲ್ಲಿ ಉಪಯೋಗಿಸಿರುವಂತಹ ಇಂಗ್ರೀಡಿಯೆಂಟ್ಸ್ ಇದೆಯಲ್ಲ, ಇದೆಲ್ಲದೂ ಕೂಡ ಅಷ್ಟೇ ನಮ್ಮ ಆರೋಗ್ಯಕ್ಕೆ ಬೇಕಾದಂತಹ ಎಲ್ಲಾ ರೀತಿಯಾದಂತಹ ವಿಟಮಿನ್ಸ್ ಇರ್ಬೋದು, ಮಿನರಲ್ಸ್ ಇರ್ಬೋದು, ಹಾಗೇನೆ ನಮ್ಗೆ ಬೇಕಾದಂತಹ ಎಲ್ಲಾ ರೀತಿಯಾದಂತಹ ಪೌಷ್ಟಿಕಾಂಶಗಳನ್ನ ಕೊಡ್ತದೆ. ಹಾಗಾಗಿ ನಮ್ಮ ಆರೋಗ್ಯ ಯಾವಾಗಲೂ ಕೂಡ ತುಂಬಾ ಚೆನ್ನಾಗಿರ್ಲಿಕ್ಕೆ ಇದು ಸಹಾಯ ಮಾಡ್ತದೆ. ಇದೊಂದು ಫುಡ್ ಸಪ್ಲಿಮೆಂಟ್ ಅಂತ ಹೇಳ್ಬೋದು. ಯಾಕಂದ್ರೆ ಇದರಲ್ಲಿ ಉಪಯೋಗಿಸಿರುವಂತಹ ಇಂಗ್ರೀಡಿಯೆಂಟ್ಸ್ ಇದೆಯಲ್ಲ, ಹಲವಾರು ಹಣ್ಣುಗಳ ಎಕ್ಸ್ಟ್ರಾಕ್ಟ್ ಗಳನ್ನ ಉಪಯೋಗಿಸಿದ್ದಾರೆ. ಹಾಗೇನೆ ಕೆಲವೊಂದು ಬೇರುಗಳ ಎಕ್ಸ್ಟ್ರಾಕ್ಟ್ ಅನ್ನ ತೆಗೆದು ಅದರಿಂದ ಒಂದು ಜ್ಯೂಸ್ ಅನ್ನ ತಯಾರು ಮಾಡಿದ್ದಾರೆ. ಇದನ್ನ ಉಪಯೋಗಿಸೋದ್ರಿಂದ ನಿಮ್ಗೆ ಸಾಮಾನ್ಯವಾಗಿ ಕಾಡುವಂತಹ ಯಾವುದೇ ಸಮಸ್ಯೆ ಇದೆಯಲ್ಲ, ಎಲ್ಲದಕ್ಕೂ ಪರಿಹಾರ ಸಿಗ್ತದೆ. ಹಾಗೇನೆ ಒಂದ್ ವೇಳೆ ನಿಮ್ಮ ಬಾಡಿಯಲ್ಲಿ ಏನಾದ್ರೂ ಕ್ಯಾನ್ಸರ್ ಸೆಲ್ಸ್ ಗಳಿದ್ರೆ ಅದನ್ನ ಕೂಡ ಇದು ನಿಷ್ಕ್ರಿಯ ಮಾಡ್ತದೆ. ಅದ್ರ ಜೊತೆಗೆ ನಿಮ್ಮ ಬ್ಲಡ್ ನ ಸ್ವಲ್ಪ ಇದು ತಿನ್ ಆಗೋ ರೀತಿಯಲ್ಲಿ ಮಾಡ್ತದೆ, ಅಂದ್ರೆ ಸ್ವಲ್ಪ ತೆಳ್ಳಗಾಗೋ ರೀತಿಯಲ್ಲಿ ಮಾಡ್ತದೆ. ಆದ್ರಿಂದ ಏನಾಗ್ತದೆ ಅಂದ್ರೆ, ನಿಮ್ಮ ಬ್ಲಡ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಸರ್ಕ್ಯುಲೇಟ್ ಆಗ್ತದೆ. ಹಾಗಾಗಿ ನಿಮ್ಗೆ ಹಾರ್ಟ್ ಅಟ್ಯಾಕ್ ಆಗುವಂತ ಸಾಧ್ಯತೆಗಳನ್ನ ಇದು ತಳ್ಳಿ ಹಾಕ್ತದೆ. ಜೊತೆಗೆ ನಿಮ್ಮ ಬಾಡಿಯಲ್ಲಿ ಸೇರ್ಕೊಳ್ಬಹುದಾದಂತಹ ಈ ಕೊಲೆಸ್ಟ್ರಾಲ್ ಏನಿದೆ, ಆ ಕೊಲೆಸ್ಟ್ರಾಲ್ ನ ಕಮ್ಮಿ ಮಾಡ್ತದೆ. ನಿಮ್ಮ ವಿಷನ್ ಅಂದ್ರೆ ಕಣ್ಣಿನ ದೃಷ್ಟಿಯನ್ನ ಇದು ಇಂಪ್ರೂವ್ ಮಾಡ್ತದೆ. ಕೈಕಾಲು ಗಂಟು ನೋವು ಬರ್ತದಲ್ಲ, ಆ ರೀತಿಯಾದಂತಹ ಸಮಸ್ಯೆಗಳನ್ನು ಕೂಡ ಇದು ನಿವಾರಣೆ ಮಾಡ್ತದೆ. ಎಲ್ಲಕ್ಕಿಂತ ಪ್ರಮುಖವಾಗಿ ನೀವು ಅತ್ಯಂತ ಉಲ್ಲಾಸಮಯವಾಗಿ ಇರಲಿಕ್ಕೆ ಏನ್ ಬೇಕು ಎಲ್ಲದನ್ನು ಇದು ಕೊಡ್ತದೆ. ನಿಮ್ಮ ದೇಹ ತೂಕವನ್ನ ಕಮ್ಮಿ ಮಾಡ್ಲಿಕ್ಕೆ ಇದು ತುಂಬಾ ಸಹಕಾರಿ. ಜೊತೆಗೆ ಥೈರಾಯ್ಡ್ ಸಮಸ್ಯೆ ಇದ್ರೆ ಅವರಿಗೆ ಇದು ರಾಮಬಾಣ ಅಂತಾನೆ ಹೇಳ್ಬಹುದು. ಹಾಗೇನೆ ಇನ್ನೊಂದು ಪ್ರಮುಖವಾದಂತಹ ವಿಷಯವನ್ನು ಹೇಳ್ತೀನಿ ನೋಡಿ. ಕೆಲವರು ಏನಾಗ್ತದೆ, ಈ ಕ್ಯಾನ್ಸರ್ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ. ಅವ್ರಿಗೆ ಕೆಮೊಥೆರಪಿ ಆಗಿರ್ತದೆ. ಕೆಮೊಥೆರಪಿ ಆದ್ಮೇಲೆ ರಿಕವರ್ ಆಗ್ಲಿಕ್ಕೆ ಬಹಳಷ್ಟು ಸಮಯ ತಗೊಳ್ತಾರೆ. ಯಾಕಂದ್ರೆ ಅವರ ಬಾಡಿಯಲ್ಲಿ ಶಕ್ತಿನೇ ಇರೋಲ್ಲ ಅಂತ ಹೇಳ್ಬಹುದು. ಅಂತವ್ರು ಈ ಸ್ವಾಸ್ಥ್ಯ ಹೆಲ್ತ್ ಪ್ಲಸ್ ನ ಉಪಯೋಗಿಸಿದ್ಯಲ್ಲ, ತುಂಬಾ ಹೆಲ್ಪ್ ಆಗ್ತದೆ ಅವರಿಗೆ. ಯಾಕಂದ್ರೆ ನಾನು ಬಹಳಷ್ಟು ಜನರಿಗೆ ಕೊಟ್ಟಿದ್ದೇನೆ. ಹಾಗೇನೆ ನಮ್ಮ ಕಸ್ಟಮರ್ಸ್ ಅಲ್ಲಿ ಬಹಳಷ್ಟು ಜನ ಈ ರೀತಿಯಾಗಿ ಕ್ಯಾನ್ಸರ್ ನಿಂದ ರಿಕವರ್ ಆಗ್ತಾ ಇರ್ತಾರಲ್ಲ, ಅಂತವ್ರು ಇದನ್ನ ಉಪಯೋಗಿಸ್ತಾ ಇದ್ದಾರೆ. ಈ ಜ್ಯೂಸ್ ನಲ್ಲಿ ಒಟ್ಟಿಗೆ 30ಕ್ಕೂ ಹೆಚ್ಚು ಹಣ್ಣುಗಳು ಮತ್ತು ಬೇರುಗಳ ಎಕ್ಸ್ಟ್ರಾಕ್ಟ್ ಅನ್ನು ತೆಗೆದು ಮಾಡಿರುವಂತಹದ್ದು. ಅದರ ಲಿಸ್ಟ್ ಅನ್ನು ನಾನು ಈ ವಿಡಿಯೋದಲ್ಲಿ ಹಾಕಿದ್ದೇನೆ, ನೀವು ನೋಡ್ಕೊಳ್ಳಿ. ಯಾಕಂದ್ರೆ ಹೇಳ್ತಾ ಹೋದ್ರೆ ತುಂಬಾ ಉದ್ದ ಆಗ್ತದೆ ವಿಡಿಯೋ. ಅದ್ರ ಜೊತೆಗೆ ಇದರಿಂದಾಗಿ ನೀವು ಯಾವುದೆಲ್ಲ ಕಾಯಿಲೆಗಳಿಂದ ಗುಣಮುಖರಾಗಬಹುದು, ಅಥವಾ ನಿಮ್ಗೆ ಯಾವುದೆಲ್ಲ ಕಾಯಿಲೆಗಳು ಬಾರದೇ ರೀತಿಯಲ್ಲಿ ನೋಡ್ಕೋಬಹುದು ಅನ್ನೋದನ್ನು ಕೂಡ ಲಿಸ್ಟ್ ಅನ್ನು ಹಾಕಿರ್ತೇನೆ. ಜಸ್ಟ್ ಓದ್ಕೊಳ್ಳಿ. ಯಾಕಂದ್ರೆ ನಾನು ಹೇಳ್ತಾ ಹೋದ್ರೆ ತುಂಬಾ ಲೆಂತಿ ಆಗ್ತದೆ.
ನೋಡಿ, ಇದರ ಬಾಟಲ್ ಈ ರೀತಿ ಇರ್ತದೆ, ಒಂದ್ ರೀತಿ ಟಾನಿಕ್ ತರ ಇದು. ಇದನ್ನು ನೀವು ಬೆಳಿಗ್ಗೆ 15 ml ಮತ್ತು ರಾತ್ರಿ 15 ml ಕುಡಿಬೇಕು. ಇದರಲ್ಲಿ ಮೆಜರಿಂಗ್ ಕಪ್ ಕೂಡ ಇರ್ತದೆ, ಇದರಲ್ಲಿ ನೀವು ನೋಡ್ಕೊಂಡು ಇದನ್ನ ಕುಡಿಬಹುದು. ಇದನ್ನ ಯಾರು ಬೇಕಾದ್ರೂ ಉಪಯೋಗಿಸಬಹುದು, ಯಾವುದೇ ಸಮಸ್ಯೆ ಇಲ್ಲ. ಪ್ರೆಗ್ನೆಂಟ್ ಆದವರು ಉಪಯೋಗಿಸಬಾರ್ದು, ಅಥವಾ ಮಕ್ಕಳಿಗೆ ಏನಾದ್ರು ಹಾಲನ್ನು ಕೊಡ್ತಾ ಇರ್ತಾರಲ್ಲ ಅಂತವ್ರು ಉಪಯೋಗಿಸಬಾರ್ದು. ನಂತರ ಕಿಡ್ನಿ ಸಮಸ್ಯೆ ಇದ್ದು ಡಯಾಲಿಸಿಸ್ ಏನಾದ್ರು ಮಾಡ್ತಾ ಇದ್ರೆ ಅಂತವ್ರು ಇದನ್ನು ಉಪಯೋಗಿಸಬಾರ್ದು, ಯಾಕಂದ್ರೆ ಅವ್ರಿಗೆ ವಾಟರ್ ರಿಸ್ಟ್ರಿಕ್ಷನ್ಸ್ ಇರ್ತದೆ, ಆದ್ರಿಂದ ಅಂತವ್ರು ಉಪಯೋಗಿಸಬಾರ್ದು. ಅದನ್ನ ಬಿಟ್ಟು ಉಳಿದವ್ರು ಎಲ್ಲರೂ ಕೂಡ ಉಪಯೋಗಿಸಬಹುದು. ಇದನ್ನ ಉಪಯೋಗಿಸೋದ್ರಿಂದ ನಿಮ್ಮ ಕೈಕಾಲು ಗಂಟು ನೋವು ಇದೆಯಲ್ಲ ಅದು ಕೂಡ ಗುಣ ಆಗ್ತದೆ, ಥೈರಾಯ್ಡ್ ಸಮಸ್ಯೆ ನೀವು ಪರಿಹಾರ ಆಗ್ತದೆ, ಹಾಗೇನೆ ನಿಮ್ಮ ಮೆಮರಿ ಕೂಡ ಜಾಸ್ತಿ ಆಗ್ಲಿಕ್ಕೆ ಇದು ಸಹಾಯ ಮಾಡ್ತದೆ. ಅಂದ್ರೆ ಈ ಅಲ್ಝೈಮರ್ ಸಮಸ್ಯೆ ಬರ್ತದಲ್ಲ ಅಂತವರಿಗೆ ಇದು ರಾಮಬಾಣ ಅಂತ ಹೇಳ್ಬಹುದು. ಜೊತೆಗೆ ಪಾರ್ಶ್ವವಾಯು ಸಮಸ್ಯೆ ಅಂದ್ರೆ ಪ್ಯಾರಲೈಸಿಸ್ ಆಗಿ ಕೆಲವರು ಸಮಸ್ಯೆಯನ್ನು ಅನುಭವಿಸ್ತಾ ಇರ್ತಾರಲ್ಲ ಅಂತವರಿಗೆ ಕೂಡ ಇದು ರಾಮಬಾಣ. ಪ್ಯಾರಲೈಸಿಸ್ ಆಗಿ ಓಡಾಡ್ಲಿಕ್ಕೆ ಆಗೋದಿಲ್ವಲ್ಲ ಅಂತವ್ರು ಇದನ್ನ ರೆಗ್ಯುಲರ್ ಆಗಿ ಉಪಯೋಗಿಸೋದ್ರಿಂದ ಕೆಲವೇ ದಿನಗಳಲ್ಲಿ ಅವರು ಓಡಾಡ್ಲಿಕ್ಕೆ ಕೂಡ ಸಾಧ್ಯ ಆಗ್ತದೆ. ಬಹಳಷ್ಟು ಜನ ಪಾರ್ಶ್ವವಾಯು ಪೀಡಿತರು ಇದನ್ನ ಉಪಯೋಗಿಸಿ ಈಗ ಚೆನ್ನಾಗಿ ಓಡಾಡ್ತಾ ಇದ್ದಾರೆ ಕೂಡ. ಹಾಗಾಗಿ ಸ್ವಾಸ್ಥ್ಯ ಹೆಲ್ತ್ ಪ್ಲಸ್ ಏನಿದೆ ಇದು ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಅಂತಲೇ ಹೇಳ್ಬಹುದು. ಹಾಗಾದ್ರೆ ಮೆಡಿಕಲ್ ಶಾಪ್ಗಳಲ್ಲಿ ಸಿಗ್ತಾರಾ ಅಂತ ನೀವು ಯೋಚನೆ ಮಾಡಬಹುದು. ಖಂಡಿತವಾಗಿ ಮೆಡಿಕಲ್ ಶಾಪ್ಗಳಲ್ಲಿ ಸಿಗೋಲ್ಲ, ಯಾಕಂದ್ರೆ ಇದನ್ನ ಡೈರೆಕ್ಟ್ ಮಾರ್ಕೆಟ್ ಮಾಡ್ತಾ ಇದ್ದಾರೆ, ಅವರೇ ಮ್ಯಾನುಫ್ಯಾಕ್ಚರ್ ಮಾಡಿ ಇದನ್ನ ಮಾರ್ಕೆಟ್ ಮಾಡ್ತಾ ಇದ್ದಾರೆ. 8-10 ಜನ ಡಾಕ್ಟರ್ ಸೇರ್ಕೊಂಡು ರಿಸರ್ಚ್ ಮಾಡಿ ಈ ಪ್ರಾಡಕ್ಟ್ ಅನ್ನ ರೆಡಿ ಮಾಡಿರುವಂತಹದ್ದು ಅದ್ಭುತವಾದಂತಹ ರಿಸಲ್ಟ್ ಇದೆ. ಎಲ್ಲಕ್ಕಿಂತ ಪ್ರಮುಖವಾಗಿ ನಿಮ್ಗೆ ಯಾವಾಗ ಬೇಕಾದ್ರೂ ಇದು ಸಿಗ್ತದೆ. ನಿಮ್ಗೆ ಬೇಕು ಅಂತ ಹೇಳಿದ್ರೆ ನಾನು ಈ ವಿಡಿಯೋದಲ್ಲಿ ನನ್ನ ಫೋನ್ ನಂಬರ್ನ ಹಾಕಿದ್ದೇನೆ, ಈ ಫೋನ್ ನಂಬರ್ಗೆ ನೀವು ಕಾಲ್ ಮಾಡಿದ್ರೆ ನಾನು ಅದನ್ನ ನಿಮ್ಗೆ ಕೊರಿಯರ್ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡ್ತೇನೆ. ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೂಡ ನನ್ನ ಫೋನ್ ನಂಬರ್ ಹಾಕಿರ್ತೇನೆ, ನೀವು ಅದು ಕಾಂಟ್ಯಾಕ್ಟ್ ಮಾಡಬಹುದು. ಬೇಕಿರೋ ಇನ್ನೊಮ್ಮೆ ನನ್ನ ನಂಬರ್ ಕೂಡ ಹೇಳ್ತೇನೆ, 8904467309. ಈ ನಂಬರ್ಗೆ ನೀವು ಫೋನ್ ಮಾಡಿ ನಿಮ್ಮ ಅಡ್ರೆಸ್ ನಾನು ಕಲೆಕ್ಟ್ ಮಾಡ್ಕೊಂಡು ನಿಮ್ಗೆ ಕಳಿಸುವಂತ ವ್ಯವಸ್ಥೆಯನ್ನ ನಾನು ಮಾಡ್ಕೊಡ್ತೇನೆ. ಇದನ್ನ ನೀವು ಉಪಯೋಗಿಸೋದ್ರಿಂದ ಯಾವುದೇ ರೀತಿಯಿಂದ ಅಡ್ಡ ಪರಿಣಾಮ ಇಲ್ಲ. ಏಜ್ ಆಗ್ತಾ ಇದ್ದವರಿಗಂತೂ ಇದು ತುಂಬಾ ಉತ್ತಮ, ಯಾಕಂದ್ರೆ ಅವರಿಗೆ ದೇಹದಲ್ಲಿ ಉತ್ಸಾಹ ಕೊಡ್ತದೆ, ಉಲ್ಲಾಸ ಕೊಡ್ತದೆ, ಹಾಗಾಗಿ ಅವರು ಚೆನ್ನಾಗಿರ್ಬೋದು. ಜೊತೆಗೆ ಉತ್ತಮವಾದಂತಹ ನಿದ್ದೆ ಕೂಡ ಇದರಿಂದ ಬರ್ತದೆ. ಯಾಕಂದ್ರೆ ನಾನು ಯೂಸ್ ಮಾಡ್ತಾ ಇದ್ದೇನೆ, ನನಗೆ ಗೊತ್ತು. ನನಗೆ ಬೇರೆ ಏನು ಸಮಸ್ಯೆ ಇಲ್ಲ, ನನಗೆ ಕಾಲ್ ಗಂಟಿನ ನೋವಿನ ಸಮಸ್ಯೆ ಇತ್ತು, ಆ ಕಾಲ್ ಗಂಟಿನ ನೋವು ಇದರಲ್ಲಿ ಸಂಪೂರ್ಣವಾಗಿ ಗುಣ ಆಗಿದೆ. ಜೊತೆಗೆ ಚೆನ್ನಾಗಿ ನಿದ್ದೆ ಕೂಡ ನನ್ಗೆ ಬರ್ತಾ ಇದೆ. ಹಾಗಾಗಿ ನಿಮ್ಗೆ ಹೇಳ್ತಾ ಇದ್ದೇನೆ, ಇದನ್ನು ಉಪಯೋಗಿಸಿ. ಖಂಡಿತವಾಗಿ ನಿಮ್ಗೆ ನಿಮ್ಮ ಹೆಲ್ತ್ ರಿಲೇಟೆಡ್ ಯಾವುದೇ ಸಮಸ್ಯೆ ಇದ್ರೆ ಅದನ್ನ ಇದು ಪರಿಹಾರ ಮಾಡ್ತದೆ. ತಡ ಮಾಡಬೇಡಿ, ಯಾವುದೇ ಸಂಶಯ ಬೇಡ. ನಿಮ್ಗೆ ಈಗ ಇರುವಂತ ಕಾಯಿಲೆ ಇರ್ಬೋದು ಅಥವಾ ನಾಳೆ ಬರ್ಬೋದಂತ ಕಾಯಿಲೆ ಇರ್ಬೋದು, ಯಾವುದೇ ಕಾಯಿಲೆ ಇದ್ರೂ ಕೂಡ ಅದನ್ನ ಇದು ಸರಿಪಡಿಸ್ತದೆ. ತಕ್ಷಣ ಫೋನ್ ಮಾಡಿ ನನ್ನ ಹತ್ರ ಮಾತಾಡಿ. ನಿಮ್ಗೆ ಇದ್ರ ಬಗ್ಗೆ ಇನ್ನೂ ಬೇಕಷ್ಟು ಡೀಟೇಲ್ಸ್ ಗಳನ್ನ ನಾನು ಕೊಡ್ಬೇಕು, ಈ ವಿಡಿಯೋದಲ್ಲಿ ಎಲ್ಲದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೇನೆ, ನನಗೆ ಫೋನ್ ಮಾಡಿ ನಾನು ನಿಮ್ಗೆ ಇದನ್ನ ಕಳಿಸಿಕೊಡುವಂತಹ ವ್ಯವಸ್ಥೆಯನ್ನು ಕೂಡ ಮಾಡ್ತೇನೆ. ಈ ವಿಡಿಯೋನ ನೀವು ಮಾತ್ರ ನೋಡೋದಲ್ಲ, ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡಿ. ಯಾಕಂತ ಹೇಳಿದ್ರೆ ಈ ಸ್ವಾಸ್ಥ್ಯ ಹೆಲ್ತ್ ಪ್ಲಸ್ ಏನಿದೆ ಇದು ಎಲ್ರಿಗೂ ಉಪಯೋಗ ಆಗುವಂತಹ ಒಂದು ಹೆಲ್ತ್ ಸಪ್ಲಿಮೆಂಟ್. ಆದ್ರಿಂದಾಗಿ ಬೇರೆಯವರಿಗೂ ಕೂಡ ಇದರಿಂದ ಹೆಲ್ಪ್ ಆಗ್ತದೆ. ದಯವಿಟ್ಟು ನನ್ನನ್ನು ಸಂಪರ್ಕಿಸಿ, ಅದರ ಬಗ್ಗೆ ಇನ್ನೂ ಬೇಕಾದಷ್ಟು ಡೀಟೇಲ್ಸ್ ಗಳನ್ನ ನಾನು ನಿಮ್ ಜೊತೆ ಹಂಚ್ಕೊಳ್ತೇನೆ. ದಯವಿಟ್ಟು ಈ ವಿಡಿಯೋನ ಜಾಸ್ತಿ ಶೇರ್ ಮಾಡಿ. ನಮಸ್ತೆ.